ಭಯೋತ್ಪಾದಕರ ದಾಳಿಗೆ ಏನು ಪ್ರತೀಕಾರ? ಇಡೀ ಭಾರತವೇ ಮೋದಿ ಸರ್ಕಾರಕ್ಕೆ ಕೇಳುತ್ತಿದೆ ಏನು ಪ್ರತೀಕಾರ ಅಂತ. ಉಗ್ರರ ದಾಳಿಗೆ ಏನು ಪ್ರತೀಕಾರ? ರಿವೆಂಜ್ ಹೆಂಗೆ ತೀರಿಸ್ತೀರಾ ಮತ್ತು ಯಾವಾಗ ತೀರಿಸ್ತೀರಾ? ಇಡೀ ಭಾರತವೇ ಮೋದಿ ಸರ್ಕಾರಕ್ಕೆ ಕೇಳುತ್ತಿದೆ ಏನು ಪ್ರತೀಕಾರ, ಯಾವಾಗ ಪ್ರತೀಕಾರ? ಮೂರನೇ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತಾ ಪ್ರಧಾನಿ ಮೋದಿ ಸರ್ಕಾರ. ಇಡೀ ಭಾರತವೇ ಮೋದಿ ಸರ್ಕಾರಕ್ಕೆ ಕೇಳುತ್ತಿದೆ ಯಾವಾಗ ಪ್ರತೀಕಾರ, ಏನು ಪ್ರತೀಕಾರ? ಮೂರನೇ ಸರ್ಜಿಕಲ್ ಸ್ಟ್ರೈಕ್ ನಡೆಸುತ್ತಾ ಪ್ರಧಾನಿ ಮೋದಿ ಸರ್ಕಾರ. ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಸರ್ಕಾರದ ಮಹತ್ವದ ಸಭೆಯೊಂದು ನಡೆಯಲಿದೆ. ಪಾಕಿಸ್ತಾನಿ ಭಯೋತ್ಪಾದಕರ ವಿರುದ್ಧ ಏನು ಪ್ರತೀಕಾರ? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಮಹತ್ವದ ಸಭೆ. ಹಾಗಾದ್ರೆ ಪ್ರತೀಕಾರದ ತೀವ್ರತೆ ಹೇಗಿರಬಹುದು? ಪಾಕಿಸ್ತಾನಿ ಭಯೋತ್ಪಾದಕರ ವಿರುದ್ಧ ಏನು ಪ್ರತೀಕಾರ ತೆಗೆದುಕೊಳ್ಳುತ್ತೆ ಮತ್ತು ಯಾವಾಗ ತೆಗೆದುಕೊಳ್ಳುತ್ತೆ? ರಿವೆಂಜ್ ತೀರಿಸೋದು ಯಾವಾಗ? ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಸೇರಿ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಕೇಂದ್ರ ಹಣಕಾಸು ಜೊತೆಗೆ ಇವತ್ತು ಸಂಜೆ ಮತ್ತೊಂದು ತುರ್ತು ಸಭೆ. ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಕೂಡ ಭಾಗಿಯಾಗಲಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಯಾವಾಗ ಎನ್ನುವಂಥ ಪ್ರಶ್ನೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಭಾರತದ ಸ್ವರ್ಗ ಅಂತ ಕರೆಸಿಕೊಳ್ಳುವ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬಂದೂಕು ಮೊರತಕ್ಕೆ ದೇಹ ಒಡ್ಡಿದ್ದು ನಮ್ಮ ಕರ್ನಾಟಕದವರು, ಜೊತೆಗೆ ಭಾರತೀಯರು. ಸುಮಾರು 30 ಜನರನ್ನು ಅತ್ಯಂತ ನಿರ್ದಯವಾಗಿ ಕೊಲ್ಲಲಾಗಿದೆ. ಭಯೋತ್ಪಾದಕರ ಗುಂಡಿನ ಮೊರತಕ್ಕೆ ಜೀವ ಬಿಟ್ಟಿದ್ದು ಭಾರತೀಯರು. ಒಂದೆರಡಲ್ಲ, 30 ಜನ ಭಾರತೀಯರು ಜೀವ ಬಿಟ್ಟಿದ್ದಾರೆ. ಹಾಗಾದರೆ ಇವತ್ತು ನಡೆಯಲಿರುವಂತಹ ಮಹತ್ವದ ಸಭೆಯಲ್ಲಿ ಮೂರನೇ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತಾ ಅಥವಾ ಬೇರೆ ಸೂತ್ರವನ್ನು ಪ್ರಯೋಗ ಮಾಡ್ತಾರಾ? ಈಗಾಗಲೇ ಭಾರತದ ಗಡಿಭಾಗದಲ್ಲಿ ನುಸುಳುತ್ತಾ ಇದ್ದಂಥ 2 ಉಗ್ರರನ್ನು ಹೊಡೆದುರುಳಿಸಿದ ಭಾರತೀಯ ಸೇನಾಪಡೆ. ಸೊ ಈಗ ಇವತ್ತು ನಡೆಯಲಿರತಕ್ಕಂತಹ ಮಹತ್ವದ ಸಭೆಯಲ್ಲಿ ಬಹುದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತಾ ಭಾರತವೇ ಎದುರು ನೋಡ್ತಾ ಇದೆ. ಇವತ್ತಿನ ಮೋದಿ ನೇತೃತ್ವದ ಸಭೆಯ ಅತ್ಯಂತ ಮಹತ್ವದ ನಿರ್ಧಾರದತ್ತ ಭಾರತದ ಭಾರತೀಯರ ಚಿತ್ತ. ಹಾಗಾದರೆ ಮೂರನೇ ಸರ್ಜಿಕಲ್ ಸ್ಟ್ರೈಕ್ ಇವತ್ತಿನಿಂದಲೇ ನಾಂದಿ ಆಡುತ್ತಾ ಅಥವಾ ಇವತ್ತಿನಿಂದಲೇ ಪ್ರಾರಂಭ ಆಗುತ್ತಾ? ಪಾಕಿಸ್ತಾನಿ ಉಗ್ರರ ವಿರುದ್ಧ ಸೆಟೆದು ನಿಲ್ಲುತ್ತಾ ಭಾರತ?